ಎಸ್ ನಮ್ಮ ಜೊತೆ ಸಂಪರ್ಕದಲ್ಲಿ ಆರ್ ಅಶೋಕ್ ಅವರು ಸಿಗ್ತಾ ಇದ್ದಾರೆ. ನಮಸ್ತೆ. ನಮಸ್ತೆ, ಧ್ವನಿ ಕೇಳಿಸ್ತಾ ಇದೆಯಾ ಸರ್? ಎಸ್ ಮೇಡಮ್, ಎಸ್ ಕೇಳಿಸ್ತಾ ಇದೆ. ನೀವು ನಿಮ್ಮವರೆಗೂ ಬಂದಿದೆ ಈ ವಿಚಾರ. ಶ್ರೀಮತಿ ಪಾರ್ವತಿ ಅವರೇ ಬರೆದಿರುವಂತಹ ಪತ್ರ, ಆ 14 ನಿವೇಶನಗಳೇನಿದೆ ಅದರ ಕ್ರಯ ಪತ್ರವನ್ನ ನಾನು ವಾಪಸ್ ಮಾಡ್ತೀನಿ ಅಂತ ಇವತ್ತೇ ಇಡಿ ಎಂಟ್ರಿ ಕೂಡ ಆಗಿದೆ. ನಿಮ್ಗೆ ಗೊತ್ತಿದೆ ಇದು? ಹೌದು. ಯಾವ ರೀತಿಯಾಗಿ ನೀವು ನೋಡ್ತೀರಾ ಈ ವಿಚಾರವನ್ನ? ನನಗನ್ಸುತ್ತೆ ಸಿದ್ದರಾಮಯ್ಯನವ್ರಿಗೆ ಎಲ್ಲೋ ಹಿತಶತ್ರುಗಳ ಕಾಟ ಇದ್ದಂಗೆ ಕಾಣಿಸುತ್ತೆ. ಅವ್ರಿಗೆ ಎಲ್ಲ ಹೌದು, ಪ್ರತಿಯೊಂದು ಸ್ಟೇಜ್ ಅಲ್ಲೂ ಅವ್ರಿಗೆ ತಪ್ಪು ಮಾಹಿತಿಗಳನ್ನ ಕೊಟ್ಟು 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 ಅವ್ರನ್ನ ಸಿಕ್ಕಾಕೊಳ್ಳೋ ಸ್ಟೇಜಿಗೆ ತಂದಿದ್ದಾರೆ. ಈಗ ನೋಡಿ, ಅವರು ವಾಪಸ್ ಕೊಟ್ರಲ್ಲ, ರಾಜ್ಯ ಪತ್ರ ಬರೆದಿದ್ದಾರೆ. ಅದು ಬೇಡ, ಅವ್ರದೇ ಸರ್ಕಾರ ಇರೋದು, ಅದನ್ನ ಅಕ್ಸೆಪ್ಟ್ ಮಾಡ್ತಾರೆ. ಅವರು 100% ಅಕ್ಸೆಪ್ಟ್ ಮಾಡ್ತಾರೆ. ಅಲ್ಲ, ರಾಜ್ಯದ ಜನ ಮುಂದೆ ಏನ್ ಹೇಳಿದ್ರು? 100 ಸರಿ ಹೇಳಿದ್ದಾರೆ, ನಾನ್ ತಪ್ಪು ಮಾಡಿಲ್ಲ, ಯಾಕ್ರಿ ಸೈಟ್ ಕೊಡ್ಬೇಕು? 62 ಕೋಟಿ ಸುಮ್ಮನೆ ಬಂದ್ಬಿಡುತ್ತಾ? ಕೊಟ್ಬಿಡ್ತೀಯ ನೀನು? ಪ್ರೆಸ್ ಅವ್ರಿಗೆಲ್ಲ ಕೇಳಿದ್ರು, ನೀನ್ ಕೊಟ್ಬಿಡ್ತೀನ ನೀನು? ಯಾಕೆ ಕೊಡ್ಬೇಕು? ನಾನು ತಪ್ಪೇ ಮಾಡಿಲ್ಲ, 1-2 ತಿಂಗಳಷ್ಟೇ ಕಾಟ, ಆಮೇಲೆ ನಾನು ಯಾರು ಏನು ಮಾಡಕ್ಕಾಗಲ್ಲ ಅಂದ್ರು. ಎಲ್ಲಿ ಈಗ ಇಡಿ ಎಂಟ್ರಿ ಆದ ತಕ್ಷಣನೇ ಎಲ್ಲ ಉಲ್ಟಾ ಹೊಡುತ್ತಾ ಇರೋದಲ್ಲ. ಏನೋ ಮ್ಯಾನೇಜ್ ಮಾಡ್ಬೋದು ಎಲ್ಲರನ್ನೂ ಕರ್ನಾಟಕ ಪೊಲೀಸ್ನ ಅಂತ ಅನ್ಕೊಂಡಿದ್ರು ಅವರು. ಯಾವಾಗ ಇಡಿ ಎಂಟ್ರಿ ಆಯ್ತು, ಸತ್ಯಾಸತ್ಯತೆ ಬಯಲಿಗೆ ಬರ್ತೈತೆ, ಸಿಕ್ಕಾಕೊಂತೀನಿ. ಯಾಕಂದ್ರೆ ಕನ್ವರ್ಷನ್ ಆಗಿರೋದು ಬೋಗಸ್ಸು, ಲ್ಯಾಂಡ್ ತಗೊಂಡಿರೋದು ಬೋಗಸ್ಸು, ಡಿನೋಟಿಫಿಕೇಶನ್ ಬೋಗಸ್ಸು, ಅಲಾಟ್ಮೆಂಟ್ ಆಗಿರೋದು 14 ಸೈಟು, ಅದು ಮೈಸೂರು ಸಿಟಿಯ ಒಳಗಡೆ ಅಲಾಟ್ ಆಗಿರೋದು ಬೋಗಸ್ಸು. ಎಲ್ಲ ಕಡೆ ಬೋಗಸ್ ಮಾಡಿ ಇವಾಗ ಸಿಕ್ಕಾಕೊಂಡಿದ್ದಾರೆ. ತಾನು ಯಾವ್ದೋ ಕಳ್ತನ ಮಾಡ್ಬಿಟ್ಟು ನಾನು ವಾಪಸ್ ಕೊಡ್ತೀನಿ ಅಂದ್ರೆ ಯಾರೋ ಅಲ್ಲಿಗೆ ಕಳ್ಳ ಅಂತ ಆಯ್ತಲ್ಲ. ಅದರಿಂದ ಇಲ್ಲಿ ನೀವು ಈ ಸ್ಟೇಜ್ ಅಲ್ಲಿ ಕೊಟ್ಟಿರೋಂಥದ್ದು, ಪ್ರಾರಂಭದಲ್ಲಿ ಕೊಟ್ಟಿದ್ರಿ ಏನಾನ ನಿಮ್ಗೆ ರಿಲೀಫ್ ಸ್ವಲ್ಪ ಸಿಗ್ತಾ ಇತ್ತು. ಈ ಸ್ಟೇಜ್ ಅಲ್ಲಿ ಕೊಟ್ಟಿರೋಂಥದ್ದು ನೀವಾಗೆ ನೀವು ಹೋಗಿ ಬೋನಲ್ಲಿ ಸಿಕ್ಕಾಕೊಂಡಂಗೆ ಆಗಾಯ್ತು. ಅಶೋಕ್ ಅವರೇ, ನೀವು ಕೂಡ ಆಡಳಿತ ಪಕ್ಷದಲ್ಲಿ ಇದ್ದವರು, ಅಧಿಕಾರವನ್ನ ನೋಡಿದವರು, ಬಹುಶಃ ಅಧಿಕಾರದಲ್ಲಿ ಇರ್ಬೇಕಾದ್ರೆ ಅದೊಂದು ಬಂಡತನ ಬಂದ್ಬಿಡುತ್ತೆ, ಏನ್ ಮಾಡಿದ್ರು ನಡೆಯುತ್ತೆ, ಹೇಗಾದ್ರೂ ಸರ್ವೈವ್ ಆಗಬಹುದು ಅನ್ನುವಂಥದ್ದು. ಆ ಕಾರಣಕ್ಕೆ ಇದು ಇಲ್ಲಿವರೆಗೂ ಬಂತ ಮುಡಾ ಪ್ರಕರಣ? ಹೌದೌದು, ನನ್ಗನ್ಸುತ್ತೆ ಹಿಂಬಾಲಕರು ಇರ್ತಾರಲ್ಲ, ಅವರು ನೀನು ಏನೇ ಮಾಡಿ, ಕೊಲೆ ಮಾಡು, ಏನೇ ಮಾಡು, ಯಾವ್ದೇ ಮಾಡಿದ್ರು ಅವ್ನು ಅಡ್ಜಸ್ಟ್ ಮಾಡ್ತೀನಿ ಸರ್, ನಾನು ಅಡ್ಜಸ್ಟ್ ಮಾಡ್ತೀನಿ. ಯಾವಾಗ ಸಿಕ್ಕಾಕಂತಾರ ಒಬ್ರು ಇರಲ್ಲ ಅವ್ರ ಹಿಂದೆ. ನಾನು ಹೇಳ್ತಾ ಇದ್ದೇನಲ್ಲ, ಅವ್ರಿಗೆ ಹಿತಶತ್ರುಗಳು ಜಾಸ್ತಿ ಆಗ್ಬಿಟ್ಟಿದ್ದಾರೆ. ಇವತ್ತು ಈ ಸ್ಟೇಜ್ ಅನ್ನ ಮಾಡಿಸಿದ್ದು ಅಂತದ್ದು ನೋಡಿದ್ರೆ ಇನ್ನೇನು ಹೇಳ್ಬೇಕು ನಾನು? ಮತ್ತೆ ಸಿದ್ದರಾಮಯ್ಯನವರು ನೀವು ಎಷ್ಟು ಧೈರ್ಯವಾಗಿ ನಾನು ಏನು ತಪ್ಪು ಮಾಡೇ ಇಲ್ಲ ಅಂತ ಇದ್ರಲ್ಲ, ಈಗೇನು ಹೇಳ್ತಾರೆ? ತಪ್ಪು ಮಾಡದಿದ್ದವ್ರು ಯಾಕಪ್ಪ ವಾಪಸ್ ಕೊಡ್ಬೇಕು? ನೀವ್ ಹೇಳಿ. ನೀವು ಯಾವ್ದೋ ಒಂದು ಕಳ್ತನ ಆಯ್ತು ಅಂತ ಇಟ್ಕೊಳ್ಳಿ, ಅವರು ಪೊಲೀಸವ್ರು ಬಂದಾಗ ಇಲ್ಲ ನಾನು ಕಳ್ತನ ಮಾಡಿಲ್ಲ, ಆದ್ರೂ ಆ ಮಾಲ್ನ ತಗೊಂಡಾಗ ನಾನು ವಾಪಸ್ ಕೊಟ್ಬಿಡ್ತೀನಿ ಓನರ್ಗೆ ಅಂದ್ರೆ ಏನರ್ಥ? ಯಾಕೆ ಕೊಡ್ತೀನಿ ನೀನು ಓನರ್ಗೆ? ಮುಡಾದಿಂದ ಸಮಸ್ಯೆ ಆಗಿದೆ, ಅದನ್ನ ನಾನು ಬಗೆಹರಿಸ್ತಾ ಇದ್ದೀನಿ, ಅವ್ರೇನ್ ತಪ್ಪಾಗಿ ನನಗೆ ಕೊಟ್ಟಿದಾರ ಅದನ್ನ ನಾನು ವಾಪಸ್ ಮಾಡ್ತೀನಿ ಅಂತಾರ ಅವರು. ತಪ್ಪಾಗಿದೆ ಅಂದ್ರೆ ನೀವೇ ತಾನೇ ಮಾಡ್ಸಿರೋದು. ಈಗ ಅಧಿಕಾರಿ ಏಕಾಏಕಾಗ ಅವನೇ ಮಾಡ್ಬಿಡಕ್ ಸಾಧ್ಯನಾ? ಅವನಿಗೇನು ತಲೆ ಕೆಟ್ಟಿದ್ಯಾ? ಮೈನ ಹುಚ್ಚನ ಅವನು ಮಾಡಕ್ಕೆ? ನೀವು ಲೆಟರ್ ಕೊಟ್ಟಿದ್ದೀರಲ್ಲ, ಡಿನೋಟಿಫಿಕೇಶನ್ ಲೆಟರ್ ಕೊಟ್ಟಿದ್ದೀರಾ, ಪರ್ಚೇಸ್ ಮಾಡೋವಾಗ ನೀವೇ ತಗೊಂಡಿದ್ದೀರಾ. ಅಲಾಟ್ಮೆಂಟ್ 46 ಇದ್ದಾಗ ನೀವು ಅಲಾಟ್ಮೆಂಟ್ ಟ್ರೈನೇ ಮಾಡಲಿಲ್ಲ, ಆಲ್ಟರ್ನೇಟಿವ್ ಜಮೀನ ಕೇಳಲಿಲ್ಲ ನೀವು. ಅಲ್ಲಿ ಸೈಟು ಫಾರ್ಮೇಶನ್ ಆಗಿ 10 ವರ್ಷ ಆದ್ಮೇಲೆ ನೀವು ಅಪ್ಲೈ ಮಾಡ್ತೀರಾ? ಅಂದ್ರೆ ಪ್ರತಿಯೊಂದು ಕಡೆನೂ ನೀವು ತಪ್ಪು ಮಾಡಿರೋ ಅಂಥದ್ದು ಸ್ಪಷ್ಟವಾಗಿ ಕಾಣಿದೆ. ಇವತ್ತು ನೀವಾಗೆ ನೀವು ಸಿಕ್ಕಾಕೊಂಡ್ಬಿಟ್ಟಿದ್ದೀರಾ ಜನಗಳ ಮುಂದೆ. ಕರ್ನಾಟಕದ 7 ಕೋಟಿ ಜನಗಳ ಮುಂದೆ ನೀವು ತಪ್ಪಿಲ್ಲ ಅಂತ ಇದ್ದವರು ಇವತ್ತು ಕೊಟ್ಟಿರೋದ್ರಿಂದ ಎಲ್ಲರಿಗೂ ಕನ್ಫರ್ಮ್ ಆಗಿದೆ ನೀವು ತಪ್ಪು ಮಾಡಿದ್ದೀರಾ ಅಂತ. ಅದ ಜನತಾ ನ್ಯಾಯಾಲಯದ ಮುಂದೆ ತಪ್ಪಾಗಿರೋದ್ರಿಂದ ನೀವು ರಾಜೀನಾಮೆ ಕೊಡೋದು ಒಳ್ಳೇದು. ಇವತ್ತಾದ್ರು ಈಗ ಸೈಟ್ ಹೆಂಗ್ ವಾಪಸ್ ಕೊಟ್ರೋ ಹಂಗೆ ನಿಮ್ ಪದವಿನೂ ವಾಪಸ್ ಕೊಟ್ಬಿಡಿ. ಎರಡು ಸರ್ವತ್ತಲ್ಲ, ನಾನು ಸೈಟು ವಾಪಸ್ ಕೊಟ್ಟಿದ್ದೀನಿ, ನನ್ನ ಪದವಿನೂ ವಾಪಸ್ ಕೊಟ್ಟಿದ್ದೀನಿ, ತನಿಖೆ ಆಗ್ಲಿ. ದಿಸ್ ಇಸ್ ಇದು ಪಕ್ಕ ಧೈರ್ಯ ಅಂದ್ರೆ ಇದೆ. ಇಲ್ಲಿ ಪಾರ್ವತಿ ಅವರು ಹೇಳ್ತಾರೆ, ಅವರ ಇಷ್ಟು ವರ್ಷದ ರಾಜಕೀಯ ಜೀವನದಲ್ಲಿ ಯಾವುದೇ ರೀತಿಯಾದಂತ ಆರೋಪಗಳು ಅವ್ರ ಮೇಲೆ ಇರಲಿಲ್ಲ, ಸೊ ಅವ್ರಿಗೆ ಇದು ಕಪ್ಪು ಚುಕ್ಕೆ ಆಗೋದು ಬೇಡ ಅಂತ ನಾನು ವಾಪಸ್ ಮಾಡ್ತಾ ಇದ್ದೀನಿ, ಸ್ವೀಕರಿಸಿ ಅನ್ನೋದಾಗಿ. ಇಲ್ಲ, ಅವ್ರದ್ದು ಇದ್ರಲ್ಲಿ ಪಾತ್ರ ಇಲ್ಲದೆ ಇರ್ಬೋದು, ಮೇಡಮ್ ಅವ್ರದ್ದು ಪಾತ್ರ ಇಲ್ಲದೆ ಇರ್ಬೋದು, ಆದ್ರೆ ಮಾಡಿಸ್ತವ್ರು ಯಾರು ಇದಲ್ಲ?
ಅಲ್ಲ ಅವರು ನನ್ನಿಂದಾಗಿ ಅಂತ ಹೇಳ್ತಾರೆ ಅಂತ ಹೇಳಿದ್ರೆ ಇವಾಗ ಪಾರ್ವತಿ ಅವರ ಹೆಸರಿನಲ್ಲೇ ಇರೋದು. ಅಲ್ಲಲ್ಲ, ನಾವು ರಾಜಕೀಯದಲ್ಲಿ ಇದ್ದೀರಲ್ಲ, ನೀವು ಮೀಡಿಯಾದಲ್ಲಿ ಇದ್ದೀರಾ. ನಿಮ್ ಅರ್ಥ ಮಾಡ್ಕೋಬೇಕಲ್ಲ. ಅವ್ರು ಎಂದು ಆಚೆ ಬರ್ದಿದ್ದವರು, ಯಾವುದೇ ರಾಜಕೀಯ ಸಮಾರಂಭಕ್ಕೆ ಬರ್ದಿದ್ದವರು, ಯಾರಿಗೂ ಫೋನ್ ಮಾಡದೇ ಇದ್ದವರು, ಹೇಗೆ ಏಕಾಏಕಿ ಎಲ್ಲ ಅಲಾಟ್ಮೆಂಟು ಎಲ್ಲ ಹೇಗಾಗಿ ಹೋಗ್ತೈತೆ? ಮಾಡಿದವ್ರು ಯಾರು? ಇದು ಮಾಡಿಸ್ತವ್ರು ಯಾರು? ತಿದ್ದುಪಡಿ ಮಾಡಿದವ್ರು ಯಾರು? ವೈಟ್ನರ್ ಹಾಕ್ದವ್ರು ಯಾರು? ದಾಖಲೆಗಳನ್ನ ಹೆಲಿಕಾಪ್ಟರ್ ಎತ್ಕೊಂಬಂದವ್ರು ಯಾರು? ಅದರಿಂದ ಇದು ನೋಡಿ, ತಪ್ಪಾಗೋಗ್ಬಿಟ್ಟಿದೆ. ಈ ದೊಡ್ಡ ಈಗ ಪ್ರತಿದಿನ ಒಂದಲ್ಲ ಒಂದ್ರ ಮೇಲೆ ಒಂದು ತನಿಖೆಗಳು ಶುರುವಾಗಿದೆ. ಮೀಡಿಯಾದವರಂತೂ ಹಿಂದೆ ಬಿದ್ದು ಬಿಟ್ಟಿದ್ದೀರಾ ನೀವು. ಒಂದೊಂದು ಇಂಚಿಂಚುನು ಆಚೆ ಬರ್ತಾ ಇದೆ ಮೀಡಿಯಾದಲ್ಲಿ. ಅದರಿಂದ ಸಿಕ್ಕಾಕೊಂಡ್ರು, ಈಗ ಕೊಟ್ಟು ಅದೇನೋ ದೊಣ್ಣೆ ಕೊಟ್ಟು ಓಡಿಸ್ಕೊಂಡ್ರು ಅಂತಲ್ಲ, ಹಂಗಾಗೋಯ್ತು ಈ ಕತೆ. RTI ಅಧಿಕಾರಿ ಒಬ್ರು ಗಂಗರಾಜ್ ಅವರು ನಮ್ ಜೊತೆಗೆ ಮಾತನಾಡ್ತಾ ಹೇಳ್ತಾ ಇದ್ರು, ಇದು ಮಾತ್ರ ಅಲ್ಲ ಇನ್ನಷ್ಟು ಆಗಿದೆ ಹಗರಣ ಮುಡಾದಲ್ಲಿ ಅಂತ. ಒಟ್ಟಾರೆ ಮುಡಾ ಹಗರಣ ಅಷ್ಟೊಂದು ಆಗಿದೆಯಲ್ಲ, ಅದ್ರ ಬಗ್ಗೆ ಏನ್ ಹೇಳ್ತೀರಿ ನೀವು? ಇದು ನಾವು 14 ಸೈಟು ಅಂತ ಇದ್ದೀರಾ, ಇದನ್ನ 3-4 ಸಾವಿರ ಕೋಟಿ ಆಗಿರೋದು. ಇವ್ರದ್ದು ಆದ ತಕ್ಷಣನೇ ಇದೇ ಹೆಸರಲ್ಲಿ ಸುಮಾರು ಸಾವಿರಾರು ಸೈಟ್ಗಳು ಹೊಡೆದ್ಬಿಟ್ಟಿದ್ದಾರೆ ಎಲ್ಲರೂ. ಸಾವಿರಾರು ಸೈಟು, 3-4 ಸಾವಿರ ಕೋಟಿ ಸರ್ಕಾರಕ್ಕೆ ಲಾಸ್ ಆಗಿರೋದು. ಅವೆಲ್ಲ ತನಿಖೆ ಆಗ್ಬೇಕಲ್ಲ. ಕರೆಕ್ಟ್. ಅದೆಲ್ಲ ಜನಗಳು ದುಡ್ಡಲ್ಲ, ಜನಕ್ಕೆ ಬರ್ಬೇಕಲ್ಲ ಅದು. ಅದರಿಂದ ಇದು ದೊಡ್ಡ ಬ್ರಹ್ಮಾಂಡ ಭ್ರಷ್ಟಾಚಾರ ಇದು. ಅದರಿಂದ ಯಾರ್ಯಾರು ಸಿದ್ದರಾಮಯ್ಯ ಹಿಂಬಾಲಿಕರೆಲ್ಲ ತಗೊಂಡಿದಾರಲ್ಲ ಅಲ್ಲಿ ಸೈಟ್ಗಳು, ಅದು ಈಚೆ ಬರ್ಬೇಕಲ್ಲ. ಅವ್ರದೆಲ್ಲ ವಾಪಸ್ ಕೊಡ್ತಾರ? ಈಗ 1000 ಚಿಲ್ಲರೆ ಸೈಟ್ ಇದೆ, ಈಗ ಅವರೆಲ್ಲ ವಾಪಸ್ ಕೊಡ್ತಾರ ಈಗ? ಅದರಿಂದ ನನ್ಗನ್ಸ್ತೈತೆ ಇದು ಇಡಿ ಎಂಟ್ರಿ ಆಗಿದೆ. CBI ಬಂದ್ಬಿಟ್ರೆ ನಮ್ಗೆ ತೊಂದರೆ ಅಂತ CBIಗೂ ರಿಸ್ಟ್ರಿಕ್ಷನ್ ಮಾಡಿದ್ರು. ನೋಡಿ, ಒಂದಾದ್ಮೇಲೆ ಹೆಂಗೆ ಜನಗಳ ಮಧ್ಯೆ ಸಿಕ್ಕಾಕೊಂತ ಇದಾರೆ ಅಂತ. ಇವ್ರು ತಪ್ಪೇ ಮಾಡಿಲ್ಲ ಅಂತ ಇದ್ರು, CBI ಬರಬಾರ್ದು ಅಂದ್ರು. ಅದು ದೊಡ್ಡ ಕ್ವೆಶ್ಚನ್ ಮಾರ್ಕ್ ಆಗಿತ್ತು ಇತ್ತೀಚೆಗೆ ತಗೊಂಡಂತ ನಿರ್ಧಾರ. ಈಗ ಸೈಟ್ಗಳು ವಾಪಸ್ ಕೊಡ್ತೀನಿ ಅಂತಾರೆ. ಏನರ್ಥ? ಅಂದ್ರೆ ತಪ್ಪು ಮಾಡಿರೋದಕ್ಕೆ ಅದೇನಂತಾರಲ್ಲ, ಕಳ್ಳನ್ ಮನ್ಸು ತಪ್ಪು ಒಪ್ಕೊಂಡಂಗೆ ಆಗೋಯ್ತು ಅಷ್ಟೇ. ಇವರೀಗ ವಾಪಸ್ ಮಾಡ್ತಾ ಇರೋದು ಉಳಿದಂತ ಅಧಿಕಾರಿಗಳ ಪಾಡೇನು ಅಂತ, ಇದರಲ್ಲಿ ಇನ್ವಾಲ್ವ್ ಆಗಿರೋರು ಅವರು ಕೂಡ ತಪ್ಪಿತಸ್ಥರು ಅನ್ನೋದು ತೋರಿಸ್ಕೊಂಡಾಗಾಯ್ತು. ಈಗ ಅವ್ರು ಸಿಕ್ಕಾಕೊಂತಾರ. ಅವರು ಇವಾಗ ಅವರು ಸಿಕ್ಕಾಕೊಂತಾರೆ. ನೀನ್ ಹೆಂಗೆ ಗ್ರಾಂಟ್ ಮಾಡ್ದೆ ಅಂತ ಕೇಳಿದ್ರೆ ಅವ್ರು ಏನು ಹೇಳ್ಬೇಕಲ್ಲ ಉತ್ತರ. ಕರೆಕ್ಟ್. ಈ ಕನ್ವರ್ಷನ್ ಹೆಂಗಾಯ್ತು? ಹಿಂದೆ ನೀವು ಗೊತ್ತಿದ್ದಂಗೆ 10-15 ವರ್ಷದಿಂದ ಅದು ಲೇಔಟ್ ಫಾರ್ಮೇಶನ್ ಔಟೈತೆ. ಕರೆಕ್ಟ್. ರೋಡ್ಸ್ ಎಲ್ಲ ಔಟೈತೆ. ಅದನ್ನ ಲ್ಯಾಂಡ್ ಕನ್ವರ್ಟ್ ಮಾಡ್ತಾನೆ ಯಾವ DC? ಯಾವನಾರ ಮರ್ಯಾದೆ ಇರೋ DC ಹೆಂಗ್ ಮಾಡ್ತಾನ? ಡಿನೋಟಿಫಿಕೇಶನ್ ಆಗುತ್ತೆ. ಕರೆಕ್ಟ್. ಸ್ಪಾಟ್ ಇನ್ಸ್ಪೆಕ್ಷನ್ ಇಲ್ದಿರೋ ಡಿನೋಟಿಫಿಕೇಶನ್ ಆಗುತ್ತೆ. ಸೈಟ್ ಅಲಾಟ್ಮೆಂಟ್ ಆಗುತ್ತೆ. ಇವ್ರದ್ದು ಎಲ್ಲೋ ಜಮೀನು 20 ಕಿಲೋಮೀಟರ್ ದೂರದಲ್ಲಿರೋ ಜಮೀನ್ಗೆ ಸಿಟಿ ಒಳಗಡೆ ಕೊಡ್ತಾರೆ. ಅಂದ್ರೆ ಒಂದ್ರ ಮೇಲೆ ಒಂದು ತಪ್ಪಾಗಿ ಇವತ್ತು ಯಾರವರ ಹಿಂಬಾಲಕರು ಅಂತ ಇದಾರೋ, ನಾವು ನಿಮ್ ಜೊತೆ ಇರ್ತೀರಿ, ಬೆನ್ನಿಂದ ಇರ್ತೀರಿ ಅಂತ ನನ್ಗನ್ಸುತ್ತೆ ಅವರೇ ಚೂರಿ ಹಾಕ್ಬಿಟ್ಟಿದ್ದಾರೆ. ಸಿದ್ದರಾಮಯ್ಯ ಬೆನ್ಗೆ ಚೂರಿ ಹಾಕಿದ್ದಾರೆ. ಮಿಸ್ಗೈಡ್ ಆಗಿದೆ ಅಂತ ಹೇಳ್ತಿರೋದು ನೀವು? ಮಿಸ್ಗೈಡ್ ಮಾಡಿದ್ದಾರೆ ಅಂತನಾ? 100% ಮಿಸ್ಗೈಡ್ ಮಾಡಿದ್ದಾರೆ. ಅಲಾಟ್ಮೆಂಟ್ ಆಗೋಯಿಂದ ಹಿಡಿದು ಅವತ್ತು ಅಲಾಟ್ಮೆಂಟ್ ಆಗೋಗೆ ಸಿದ್ದರಾಮಯ್ಯನವರು ಒಬ್ಬ ಅಡ್ವೊಕೇಟ್ ಆಗಿ ಅವತ್ತು ಯೋಚನೆ ಮಾಡ್ಬೇಕಾಯ್ತು ಅವರು. ಇದು ಇಲ್ಲೀಗಲ್ ಅಲ್ವಾ? ನಾವು ಸಿದ್ದರಾಮಯ್ಯನವ್ರ ಗಮನಕ್ಕೆ ಬರ್ದೇ ಹೇಗಾಯ್ತು ಇನಿಷಿಯಲಿ ಅಂತ ಹೇಳ್ತಿರೋದ ನೀವು? ಇಲ್ಲ, ಸಿದ್ದರಾಮಯ್ಯನವ್ರ ಗಮನಕ್ಕೆ ಬಂದೇ ಆಗಿರೋದು ಆರಂಭದಲ್ಲಿ. ಬೆಂಬಲಿಗರೇ ಎಲ್ಲ ಮಾಡ್ಸಿರೋದು. ಇವ್ರಿಗೂ ಗೊತ್ತಿದೆ, ಗೊತ್ತಿಲ್ದಿರ ಆಗಕ್ ಸಾಧ್ಯನೇ ಇಲ್ಲ. ಈಗ ಸಿದ್ದರಾಮಯ್ಯನವರ ಪತ್ನಿ ಭಾವನಾತ್ಮಕ ಪತ್ರವನ್ನ ಬರೆದ್ರು, ಅದನ್ನ ವಾಪಸ್ ಮಾಡ್ತೀನಿ ಅನ್ನೋದಾಗಿಯೂ ಹೇಳಿದ್ರು, ಕ್ರಯ ಪತ್ರವನ್ನ. ಇನ್ನೂ ಕೂಡ ರಾಜೀನಾಮೆ ಆಗ್ರಹ ಮುಂದುವರಿಯುತ್ತಾ ಹೇಗೆ ವಿಪಕ್ಷ ನಾಯಕರಾಗಿ? ಅದನ್ನ ನೋಡಿದೆ ಮೇಡಮ್. ಅದರಲ್ಲಿ ಅದು ತೃಣ ಮಾತ್ರ. ಅಂದ್ರೆ ತೃಣ ಅಂದ್ರೆ ಏನು? ಲೀಸ್ಟ್ ಅಂದ್ರೆ ಏನು? ಉಲ್ಕಡ್ಡಿ ಸಮಾನ ಅಂತ. ಉಲ್ಕಡ್ಡಿ. ಹೌದು. 62 ಕೋಟಿ ಉಲ್ಕಡ್ಡಿ ಕೊಟ್ಬಿಡ್ತೀರಾ? 62 ಕೋಟಿ ಉಲ್ಕಡ್ಡಿನ ಅದು ಅವರು ಗಂಡನ ಮರ್ಯಾದೆಗೆ ಕಂಪೇರ್ ಮಾಡಿದ್ದಾರೆ ಅವರು ಅದನ್ನ. ಇದನ್ನ ಹಂಗೆ ಈಗ ರಾಜ್ಯದ ಜನಕ್ಕೆ 62 ಕೋಟಿ ಇದ್ರೆ ಎಷ್ಟು ಅಭಿವೃದ್ಧಿ ಕೆಲಸ ಮಾಡ್ಬೋದು? ಎಷ್ಟು ಬಡವರಿಗೆ ಪೆನ್ಷನ್ ಕೊಡ್ಬೋದು ಅದರಲ್ಲಿ? ಅದರಿಂದ ಇಲ್ಲಿ ಇವಾಗ ಅದನ್ನ ಪ್ರಾರಂಭದಲ್ಲೇ ಮಾಡ್ಬೋದಾಯ್ತಲ್ಲ. ಅಲಾಟ್ ಆಗಿದ್ದ ದಿನಾನೇ
ತಪ್ಪು ನಂದು, ಅಲರ್ಟ್ ಆಗಿದ್ದು ಸರಿ ಇಲ್ಲ ನೀವು ಅಂತ ಅವತ್ತೇ ಕೊಟ್ಟಿದ್ರೆ ಅದಕ್ಕೊಂದು ಗೌರವ ಇರ್ತಾ ಇತ್ತು. ಈ ಕೋಟಿ ಕೋಟಿ ವ್ಯವಹಾರಕ್ಕೆ ಸಂಬಂಧಪಟ್ಟಂತೆ ಇಡಿ ಇವತ್ತು ಎಂಟ್ರಿ ಆಯ್ತಲ್ಲ, ಇದು ಸಮಾಧಾನ ತರ್ತಾ ಇದೆಯಾ ವಿಪಕ್ಷ ಸ್ಥಾನದಲ್ಲಿ ನಿಂತು ನಿಮಗೆ? ನೋಡಿ, ಇವತ್ತು ಅವರು ಈ ಸೈಟ್ಗಳನ್ನ ವಾಪಸ್ ಕೊಟ್ಟು ಅದೇನು ಹೇಳ್ತಾರಲ್ಲ, ಭುವನ ಒಳಗಡೆ ಅವರೇ ಹೋಗಿ ಕೂತ್ಕೊಂಡು ಲಾಕ್ ಮಾಡ್ಕೊಂಡಕ್ಕಾಗೋಯ್ತು, ಅವರೇ ಸಿಕ್ಕಾಕೊಂಬಿಟ್ರು. ಕರೆಕ್ಟ್. ಅದರಿಂದ ನಮ್ಮ ಹೋರಾಟ ನಿಲ್ಲೋದಿಲ್ಲ, ಇನ್ನಷ್ಟು ಜೋರಾಗ್ತದೆ. ಯಾಕಂದ್ರೆ ತಪ್ಪು ಇಷ್ಟಿನಿಂದ ಒಂದಷ್ಟು ಪರ್ಸೆಂಟ್, ಒಂದು 10-15% ಜನ ರಾಜ್ಯದಲ್ಲಿ ಸಿದ್ದರಾಮಯ್ಯನವ್ರು ಹಂಗ್ ಮಾಡಲ್ಲ, ಅವರು ಕರಪ್ಷನ್ ಇಲ್ಲ ಅಂತ ಇದ್ರು. ಈಗ 10% ಹೊರಟೋಯ್ತಲ್ಲ ಒಪ್ಕೊಂಡ್ಮೇಲೆ. ಅದರಿಂದ ಅವ್ರಿಗೆ ನನ್ಗನ್ಸುತ್ತೆ ಈ ಹಿತಶತ್ರುಗಳು ಅವತ್ತಿಂದ ಈ ಜೊತೆಲಿ ಇದ್ದು ಎಲ್ಲ ಪ್ರತಿಯೊಂದು ಸ್ಟೇಜಲ್ಲೂ ಅವ್ರ ದಾರಿ ತಪ್ಪಿಸಿ ಇವತ್ತು ಸಿಕ್ಕಾಕೊಂಡು ಅವ್ರು ಕೈ ಬಿಟ್ಬಿಟ್ಟು ಅವ್ರೀಗ ಯಾರ್ಯಾರು ಮುಖ್ಯಮಂತ್ರಿಗಳಂತ ಆಸೆ ಇಟ್ಕೊಂಡಿದ್ರು ಅವರೆಲ್ಲರೂ ಕೂಡ ಒಂದು ರೀತಿ ಈ ದಾಖಲೆಗಳೆಲ್ಲ ಹೆಂಗ್ ಈಚೆಗೆ ಬಂತು? ಸರ್ಕಾರ ಅವ್ರದ್ದು, ನಾವೇನಾನ್ ದಾಖಲೆ ಕೇಳಿದ್ರೆ 6 ತಿಂಗಳು ಅಲಿಸ್ತಾರೆ. ಏಕಾಏಕಿ ದಾಖಲೆಗಳು ಎಲ್ಲ ವಿರೋಧ ಪಕ್ಷದ ಕೈಗಳು ಸಿಗ್ತೈತೆ ಅಂದ್ರೆ ಯಾರು ಹಿತಶತ್ರುಗಳಲ್ದಿರ ಯಾರು? ಎಷ್ಟೇ ದೊಡ್ಡ ಅಡ್ವೊಕೇಟ್ಸ್ ಗಳು ಬಂದ್ರು ಏನು ಮಾಡಕ್ಕಾಗಲ್ಲ ಅಂತೀರಾ? ಈಗ ದೊಡ್ಡ ಇಡೀ ದೇಶಕ್ಕೆ ದೊಡ್ಡ ಅಡ್ವೊಕೇಟ್ ಬಂದು ವಾದ ಮಾಡಿದ್ದ ಹೈಕೋರ್ಟ್ ಅಲ್ಲಿ, ಏನೂ ಆಗ್ಲಿಲ್ಲ. ಈಗ ಅದೇ ಲಾಯರು ಸುಪ್ರೀಂ ಕೋರ್ಟ್ ಅಲ್ಲೂ ವಾದ ಮಾಡ್ಬೇಕು, ಇದೇ ವಾದನೆ. ಅದಕ್ಕೆ ಗೊತ್ತಾಗ್ಬಿಡುತ್ತೆ ಇವ್ರಿಗೆ, ಓ ಇನ್ನು ಇದು ಆಗಲ್ಲ, ಇದು ಗ್ಯಾರಂಟಿ ಸಿಕ್ಕಾಕೊಂತೀನಿ, ಸೈಟ್ ವಾಪಸ್ ಕೊಟ್ಬಿಟ್ಟು ಅಟ್ಲೀಸ್ಟ್ ಏನೋ ಜನಗಳ ಮುಂದೆ ನಾನು ಮಾರಲ್ಲ ಅಂತ ತೋರ್ಸಕ್ ಹೋಗಿದ್ದಾರೆ. ಅದನ್ನು ಯಾರೋ ಮಿಸ್ಗೈಡ್ ಮಾಡಿದ್ದಾರೆ. ಈಗ ಅವರೇ ದೊಣ್ಣೆ ಕೊಟ್ಟು ಕೈಯಲ್ಲಿ ಒಡ್ಸ್ಕೊಂಡಂಗ ಸ್ಥಿತಿಗೆ ಬಂದ್ಬಿಟ್ಟಿದೆ. ಕರೆಕ್ಟ್ ಕರೆಕ್ಟ್ ಕರೆಕ್ಟ್. ಥ್ಯಾಂಕ್ ಯು ಆರ್ ಅಶೋಕ್ ಅವರೇ ನಮ್ಮ ಜೊತೆಗೆ ಮಾತನಾಡಿದ್ದಕ್ಕೆ. ಕಳ್ಳತನ ಮಾಡಿ ವಾಪಸ್ ಕೊಡ್ತೇನೆ ಅಂದ್ರೆ ಯಾರು ಒಪ್ತಾರೆ? ಟಿವಿ9ಗೆ ವಿಪಕ್ಷ ನಾಯಕ ಆರ್ ಅಶೋಕ್ ಕೊಟ್ಟಿರುವಂತಹ ಹೇಳಿಕೆ ಇದು. ಸಿದ್ದರಾಮಯ್ಯ ತಪ್ಪು ಮಾಡಿದ್ದು ಸ್ಪಷ್ಟವಾಗಿ ಕಾಣಿಸ್ತಾ ಇದೆ. ಕಳ್ಳನ ಮನಸ್ಸು ಹುಳ್ಳು ಹುಳ್ಳುಗೆ ಅನ್ನೋದು ಬಯಲಾಗಿದೆ ಅಂತ ಆರ್ ಅಶೋಕ್ ಅವರು ಹೇಳಿದ್ರು. ಸೈಟ್ಗಳನ್ನ ವಾಪಸ್ ಹೇಗೆ ಕೊಡ್ತಾರೋ ಹಾಗೆ ರಾಜೀನಾಮೆಯನ್ನು ಕೊಡಿ, ಸೈಟ್ಗಳನ್ನ ವಾಪಸ್ ಕೊಟ್ಟ ರೀತಿ ರಾಜೀನಾಮೆಯನ್ನೂ ಕೊಡಿ ಅಂತ ಟಿವಿ9 ಜೊತೆ ಮಾತನಾಡಬೇಕಾದ್ರೆ ಆಗ್ರಹಿಸಿದ್ರು ಆರ್ ಅಶೋಕ್ ಅವರು. ಮಾಡೋ ಕಳ್ಳತನ ಮಾಡಿ ವಾಪಸ್ ಕೊಟ್ರೆ ಹೆಂಗಾಗುತ್ತೆ ಅದು ಅಂತ ಅವರು ಪ್ರಶ್ನೆಯನ್ನು ಮಾಡ್ತಾ ಇದ್ರು. ಸಿದ್ದರಾಮಯ್ಯ ತಪ್ಪು ಮಾಡಿರೋದು ಈ ಮೂಲಕವಾಗಿ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಕಳ್ಳನ ಮನಸ್ಸು ಹುಳ್ಳುಹುಳ್ಳುಗೆ ಅಂತ ಹೇಳೋದು ಬಯಲಾಗಿದೆ. ಯಾವ ರೀತಿಯಾಗಿ ಈಗ ಸೈಟ್ಗಳನ್ನ ವಾಪಸ್ ಕೊಡ್ತೀನಿ, ಕ್ರಯಪತ್ರಗಳನ್ನ ವಾಪಸ್ ಕೊಡ್ತೀನಿ ಅಂತ ಹೇಳ್ತಾ ಇದ್ದಾರೋ ಹಾಗೆ ರಾಜೀನಾಮೆನೂ ಕೊಟ್ಬಿಡಿ, ಇದು ಆರ್ ಅಶೋಕ್ ಅವರ ಆಗ್ರಹ.